ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರತಿನಿತ್ಯ ಆಳವಾದಂಥ ದೇವರ ವಾಕ್ಯ ಸಂದೇಶಗಳನ್ನು ಕೇಳಿಸಿಕೊಳ್ಳುತ್ತಾ ಬಲವನ್ನು ಹೊಂದುತ್ತಾ ಇದ್ದೇವೆ. ದೇವರು ತಾನೇ ನಮ್ಮನ್ನು ವಿಧ ವಿಧವಾಗಿ ಪ್ರತಿನಿತ್ಯ ಅನೇಕ ವಿಚಾರಗಳೊಟ್ಟಿಗೆ ಎಚ್ಚರಿಸುತ್ತಿದ್ದಾರೆ. ಈ ದಿನವೂ ಕೂಡ ಬಹಳ ಪ್ರಾಮುಖ್ಯವಾದಂಥ ಈ ಕಾಲಘಟ್ಟಕ್ಕೆ ಸಂಬಂಧಿಸಿದಂಥ ವಾಕ್ಯ ಸಂದೇಶವೂ ಆಗಿದೆ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ ಎಂಬ ವಿಚಾರವು. ದೇವಜನವೇ, ನಾವು ಎಷ್ಟೋ ಜಾಣ್ಮೆಯಿಂದ ಪ್ರೀತಿಯಿಂದ ಸುರಕ್ಷಿತವಾಗಿ ನಮ್ಮ ಮಕ್ಕಳನ್ನು ನಮ್ಮ ಮನೆಯಲ್ಲಿ ಸುಂದರ ಪದಗಳಿಂದಲೂ ಸಮಾಧಾನದಿಂದಲೂ ತಾಳ್ಮೆಯಿಂದಲೂ ಅವರನ್ನು ಬೆಳೆಸುತ್ತೇವೆ. ಆದರೆ ಸ್ವಲ್ಪ ದಿನಗಳ ನಂತರ ಅವರಲ್ಲಿ ಒರಟುತನ ಬರುತ್ತದೆ, ಕಠಿಣ ಹೃದಯ ಬರುತ್ತದೆ. ಎಲ್ಲಿಂದ ಬರುತ್ತದೆ? ಅದು ಮನೆಯಲ್ಲಿ ಅಲ್ಲ, ನಮ್ಮಲ್ಲಿಯೂ ನಮ್ಮ ಮಕ್ಕಳಲ್ಲಿಯೂ ಬರುವಂಥ ದುರ್ಗುಣಗಳು ನಮ್ಮ ಮನೆಯ ಒಳಗಡೆ ಅಲ್ಲ, ಮನೆಯ ಹೊರಗಡೆಯಿಂದ ಬರುತ್ತದೆ. ಕಾರಣ ಅಲ್ಲಿನ ಜನರ ಸ್ನೇಹ, ಅಲ್ಲಿನ ಒಡನಾಟ, ಅಲ್ಲಿನ ರೀತಿ ನೀತಿಗಳು, ಆ ಒಂದು ಬೆಳವಣಿಗೆಗಳು ನಮ್ಮ ಮನಸ್ಸುಗಳನ್ನು ಮನೆಗಳನ್ನು ಕೆಡಿಸುತ್ತದೆ. ಹಾಗಾದರೆ ಈ ದಿನ ದೇವರ ವಾಕ್ಯ ತನ್ನ ಭಕ್ತರಾದಂಥ ನಮಗೆ ಏನನ್ನು ಹೇಳುತ್ತದೆ ಎಂಬುದು ಬಹಳ ಮುಖ್ಯ. ಒಂದು ಸಾರಿ ನಿಮಗೆ ಗೊತ್ತಿದೆ, ಒಂದು ಗಿಳಿ ಒಂದು ವ್ಯವಸಾಯಗಾರನ ಮನೆಯಲ್ಲಿ ಇತ್ತಂತೆ. ಅದು ಒಳ್ಳೆಯ ರೀತಿಯಲ್ಲಿ ಹಣ್ಣನ್ನು ತಿನ್ನುತ್ತಾ ತನ್ನ ಬಾಯಲ್ಲಿ ಸುಂದರವಾಗಿ ಹಾಡುತ್ತಾ ಮಾತನಾಡುತ್ತಾ ಇತ್ತಂತೆ. ಆದರೆ ಅಲ್ಲಿಗೆ ಒಂದು ಕಾಗೆ ಬರುತ್ತದೆ. ಕಾಗೆಗಳು ಬಂದು ಸಹವಾಸ ಮಾಡುತ್ತವೆ. ಕಾಗೆಗಳು ಹೇಳುತ್ತವೆ, ಬಾ ಹೊರಗಡೆ ನೋಡು, ಬಾ ಅಲ್ಲಿ ಅದು ಸಿಗುತ್ತೆ ಇದು ಸಿಗುತ್ತೆ ಅಂದರಂತೆ. ಆಗ ಇದು ಕೂಡ ಇಲ್ಲ ನಾನು ಬರೋದಿಲ್ಲ ಅಂತ. ಬಂದು ನೋಡು, ಸ್ವಾತಂತ್ರ್ಯ ಹೇಗಿರುತ್ತೆ, ಹೇಗೆ ಎಂಜಾಯ್ ಮಾಡ್ತೀವಿ, ಎಷ್ಟು ಚೆನ್ನಾಗಿದ್ದೀವಿ ನೋಡ್ಬಾ ಅಂದಾಗ ನೋಡೋಣ ಅಂತ ಒಂದು ಸಾರಿ ಹೋಯಿತು. ಅಲ್ಲಿ ಹೋದಾಗ ಅವು ಕಳ್ಳತನ ಮಾಡಿ ಅವು ಬೇರೆ ಹೊಲಗಳಲ್ಲಿ ಕಡಲೆಕಾಯಿಯನ್ನು ಹಣ್ಣನ್ನು ತಿನ್ನುವುದನ್ನು ಕಲಿಸಿದವು. ಒಬ್ಬ ರೈತನು ಬಲೆ ಬೀಸಿ ಹಿಡಿದನು, ಕಾಗೆಗಳು ಓಡಿ ಹೋದವು, ಗಿಳಿ ಸಿಕ್ಕಿ ಹಾಕಿಕೊಂಡಿತ್ತು. ಗಿಳಿ ಹೇಳಿತ್ತು, ನಾನು ಕಳ್ಳಿಯಲ್ಲ, ನಾನು ಕಳ್ಳತನ ಮಾಡೋದಿಲ್ಲ ಅಂತ. ಕಳ್ಳರ ಸಹವಾಸ ಮಾಡಿದರೆ ನೀನು ಕಳ್ಳ ಆಗದೆ ಇನ್ನೇನಾಗುತ್ತೀಯಾ ಅಂತ ಕೇಳಿದನಂತೆ. ಹಾಗಾದರೆ ಬನ್ನಿ, ಈ ದಿನ ಇನ್ನೂ ಅನೇಕ ಸ್ವಾರಸ್ಯಕರವಾದಂಥ ವಿಚಾರಗಳನ್ನು ವಾಕ್ಯದಿಂದ ತಿಳಿದುಕೊಳ್ಳೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ಅದರ 33ನೇ ವಚನ. ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ನೇರವಾಗಿ ವಾಕ್ಯವೇ ನಮಗೆ ಹೇಳುತ್ತಾ ಇದೆ. ಮೊದಲನೇದಾಗಿ ಮೋಸ ಹೋಗಬೇಡಿರಿ, ಬಿ ಅಲರ್ಟ್ ಅಂತ ಹೇಳುತ್ತಾರೆ. ಅನೇಕರು ನಮ್ಮ ಮನೆಗಳ ಮುಂದೆ ಬಾಗಿಲುಗಳ ಮೇಲೆ ಬಿ ಅವೇರ್ ಆಫ್ ಡಾಗ್ಸ್ ಅಂತ ಹಾಕಿರ್ತಾರೆ. ನಾಯಿ ಇದೆ ಎಚ್ಚರಿಕೆ ಅಂತ ಹಾಕಿರ್ತಾರೆ. ದೊಡ್ಡ ಟ್ರಾನ್ಸ್ಫಾರ್ಮ್ಗಳ ಹತ್ರ, ಕರೆಂಟ್ ಇರುವ ಹತ್ರ ಹೈ ವೋಲ್ಟೇಜ್ ಎಚ್ಚರಿಕೆ ಅಂತ ಹಾಕಿರ್ತಾರೆ. ಏನಾದರೂ ತಿರುವುಗಳಿರುವಾಗ, ಗುಣಿಗಳಿರುವಾಗ ಬಿ ಅಲರ್ಟ್ ಅಂತ ಹಾಕಿರ್ತಾರೆ, ಬಿ ಅವೇರ್ ಅಂತ ಹಾಕಿರ್ತಾರೆ. ದೇವರ ವಾಕ್ಯವು ಕೂಡ ಹೇಳುತ್ತಾ ಇದೆ, ಮೋಸ ಹೋಗಬೇಡಿರಿ. ಇದೊಂದು ರೀತಿಯಾಗಿ ಅಲರ್ಟ್ನೆಸ್ಸನ್ನು ಕೊಡುತ್ತಾ ಇದೆ. ಬಿ ಕೇರ್ಫುಲ್, ಬಿ ಅವೇರ್ ಅಲ್ವಾ? ಎಚ್ಚರಿಕೆಯಿಂದಿರ್ರಿ, ಎಚ್ಚರಿಕೆ ಅಂತ ಹೇಳುವಂತೆ ಮೋಸ ಹೋಗಬೇಡ್ರಿ. ಯಾವ ರೀತಿಯಾದಂಥ ಮೋಸ ಅಂತ ನೋಡುವಾಗ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ನೋಡಿ, ನಾವು ಸದಾಚಾರಿಗಳೇ. ನಮ್ಮ ಮಕ್ಕಳು ಕೆಟ್ಟವರಲ್ಲ, ಸಮಾಜ ಕೆಟ್ಟವದಲ್ಲ, ದೇವರು ಉಂಟು ಮಾಡಿದ್ದು ಕೆಟ್ಟದ್ದಲ್ಲ. ಆದರೆ ಕೆಟ್ಟದ್ದು ಬಿತ್ತಲ್ಪಡುವಾಗ, ಕೆಟ್ಟದ್ದು ಅಲ್ಲಿ ಬರುವಾಗ, ಹೌದಲ್ವಾ? ನಾವು ಬಿತ್ತುವಾಗ ಒಳ್ಳೆಯ ಬೆಳೆಯನ್ನೇ ನಾವು ಬಿತ್ತುತ್ತೇವೆ, ಒಳ್ಳೆಯ ಬೀಜಗಳನ್ನೇ ಬಿತ್ತುತ್ತೇವೆ. ಆದರೆ ರಾತ್ರಿಯಲ್ಲಿ ಕಳ್ಳನು ಬಂದು ಏನು ಮಾಡ್ತಾನೆ? ಅವನು ಕಳೆಯನ್ನು ಬಿತ್ತುವಂಥವನಾಗಿದ್ದಾನೆ. ಅದೇ ರೀತಿಯಲ್ಲಿ ಅನೇಕ ಕುಟುಂಬಗಳು ಶುದ್ಧೀಕರಣ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸ್ತವೆ. ನನ್ನ ಮನೆಯಲ್ಲಿ ಕಸ ಇರಬಾರದು, ನನ್ನ ಮನೆಯಲ್ಲಿ ಕೆಟ್ಟ ವಸ್ತುಗಳು ಇರಬಾರದು, ನನ್ನ ಮನೆಯಲ್ಲಿ ಕೆಟ್ಟದ್ದು ಮಾತನಾಡಬಾರದು, ನನ್ನಲ್ಲಿ ಕೆಟ್ಟವುಗಳನ್ನು ಮಾಡಬಾರದು ಎಂದು ತಾಯಿ ತಂದೆ ಎಚ್ಚರಿಕೆಯನ್ನು ಕೊಡುತ್ತಲೇ ಇರುತ್ತಾರೆ. ಆದರೆ ಮನೆಯೊಳಗಡೆ ಎಷ್ಟು ಸುರಕ್ಷಿತವಾಗಿ, ಎಷ್ಟು ಎಚ್ಚರಿಕೆಯಿಂದಿದ್ದರೂ ಕೂಡ
ಆಚೆ ಹೋಗಿ ಬಂದ ಮೇಲೆ ಎಲ್ಲ ಕೆಟ್ಟತನಗಳು ಮನೆಯನ್ನು ತುಂಬಿಕೊಳ್ಳುವಂಥವುಗಳಾಗಿವೆ. ದೋಷಗಳು, ಪಾಪವನ್ನು ಹತ್ತಿಕೊಳ್ಳುವಂಥವುಗಳು, ಶಾಪದ ಕೃತ್ಯಗಳು ಕೂಡ ವಸ್ತುಗಳ ಮೂಲಕ, ವ್ಯಕ್ತಿಗಳ ಮೂಲಕ ನಮ್ಮ ಮನೆಗೆ ಬರುತ್ತವೆ. ಕೆಲವು ಸಾರಿ ಕೆಲವರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಎಲ್ಲ ಚೆನ್ನಾಗಿತ್ತು, ಅವರು ಬರೋ ತನಕ, ಆ ವ್ಯಕ್ತಿ ಬರೋ ತನಕ, ಇಲ್ಲವೇ ಆ ವಸ್ತು ಬರೋ ತನಕ, ಆ ಜಾಬ್ ಸಿಗೋ ತನಕ ಎಷ್ಟೋ ಚೆನ್ನಾಗಿದ್ದರು. ಅದು ಬಂತು ನೋಡ್ರಿ, ಆ ಬಿಸ್ನೆಸ್ ಒಂದು ಸ್ಟಾರ್ಟ್ ಆಯಿತು ನೋಡ್ರಿ, ಕುಡುಕತನ ಸ್ಟಾರ್ಟ್ ಆಯಿತು. ಆ ಫ್ರೆಂಡ್ಸು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ, ನನ್ನ ಮಗ ಕೆಟ್ಟ ಕೆರ ಹಿಡಿದೋದ, ನನ್ನ ಮಗಳು ನೋಡಿದ್ರಿ ಇದು ಯಾರ್ದ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡಿದ್ ನೋಡಿ, ಆವಾಗಿಂದ ನನಗೆ ಎದುರು ಉತ್ತರ ಕೊಡ್ತಾಳೆ ಅಲ್ವಾ. ನೀವೆಲ್ಲರೂ ಹೇಳ್ತಾ ಇರ್ತೀರ. ಕೆಲವು ಸಾರಿ ನಮ್ಮ ಜೀವಿತಗಳ ಸರಿಯಾಗಿದೆ ಪ್ರಿಯ ದೇವಜನವೇ. ಎಲ್ಲಿಯವರೆಗೂ ನಮ್ಮ ಮನೆಯಲ್ಲಿ ನಾನು ಗಿಳಿಯ ಕಥೆಯನ್ನು ಹೇಳಿದ್ನಲ್ವಾ, ನಾವು ಅಂದುಕೊಡುತ್ತಾರೆ, ಎಲ್ಲರೂ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಅಷ್ಟು ಸ್ಟ್ರಿಕ್ಟಾ, ಟಿ ವಿ ನೋಡೋಕ್ಕೆ ಬಿಡಲ್ವಾ, ಮೊಬೈಲ್ ನೋಡೋಕ್ಕೆ ಬಿಡಲ್ವಾ, ನಿಮ್ಮ ಚರ್ಚ್ ಕರ್ಕೊಂಡು ಹೋಗ್ತಾರಾ, ಅದು ಮಾಡೋಕ್ಕೆ ಬಿಡಲ್ವಾ, ಇದು ಮಾಡೋಕ್ಕೆ ಬಿಡಲ್ವಾ. ನಮ್ಮ ಮನೇಲಿ ನೋಡಿ ಎಷ್ಟು ನಾವು ಫ್ರೀಯಾಗಿರ್ತೀವಿ ಗೊತ್ತಾ, ನಾವು ಹೆಂಗಿರ್ತೀವಿ ಗೊತ್ತಾ, ಎಷ್ಟು ಫ್ರೆಂಡ್ಲಿಯಾಗಿರ್ತೀವಿ ಗೊತ್ತಾ, ನಮ್ಮ ಅಪ್ಪ ಅಮ್ಮ ಎಂಥವ್ರು ಗೊತ್ತಾ. ಈ ರೀತಿ ಹೇಳುವಾಗ ನಮ್ಮ ಮಕ್ಕಳಿಗೆ ಅನಿಸುತ್ತೆ, ಅಯ್ಯಯ್ಯೋ ನಮ್ಮವರು ಎಷ್ಟು ನಮ್ಮನ್ನು ಏನು ದಾಸತ್ವದಲ್ಲಿ ಇಟ್ಬಿಟ್ಟಿದ್ದಾರಲ್ಲಪ್ಪ ಅಂತ. ನಾವು ಯಾಕೆ ದಾಸತ್ವದಲ್ಲಿ ಇಟ್ಟಿದ್ದೀವಿ ಅಂತ ಅನಿಸುತ್ತೆ ಅವರಿಗೆ. ಯಾಕೆಂದರೆ ಪರ್ಮಿಷನ್ ಇಲ್ಲದೆ ಮೊಬೈಲ್ ಮುಟ್ಟಬಾರ್ದು, ಟಿ ವಿ ಹೆಚ್ಚಾಗಿ ನೋಡಬಾರ್ದು, ಕೆಟ್ಟದ ಬಗ್ಗೆ ಇದು ಮಾಡಬಾರ್ದು ಅಂತ ಹೇಳುವಾಗ ಹೊರಗಡೆಯವ್ರು ಹೇಳ್ತಾರೆ ಗೊತ್ತಾ, ಅದೆಲ್ಲ ಇಲ್ಲಪ್ಪ, ಈ ಲೋಕದಲ್ಲಿ ಇರೋದೇ ಎಂಜಾಯ್ ಮಾಡಲಿಕ್ಕೆ, ಈ ವಯಸ್ಸಿರೋದೇ ಎಂಜಾಯ್ ಮಾಡಲಿಕ್ಕೆ, ನೀನು ಹೋಗ್ಬಿಟ್ಟು ಹಳೆ ಕಾಲದವರು ಹಂಗೆ ಹಿಂಗೆ ಅಂತ ಹೇಳುವಾಗ ಖಂಡಿತವಾಗಿ ನಮ್ಮ ಮಕ್ಕಳು ಮನಸ್ಸು ಕೆಟ್ಟು ಹೋಗುತ್ತದೆ. ಹೆಣ್ಣು ಮಕ್ಕಳು ಬೆಳೆಯುವಾಗ ಎಷ್ಟು ಸ್ವೀಟ್ ಆಗಿರ್ತಾರೆ, ಅಷ್ಟೇ ಹಾಟಾಗಿ ಮಾರ್ಪಡ್ತಾರೆ. ಮಕ್ಕಳು SSLCವರೆಗೂ, ಕಾಲೇಜ್ ಹೋಗೋವರೆಗೂ ಎಷ್ಟು ಮುದ್ದು ಮಕ್ಕಳಾಗಿರ್ತಾರೆ, ನಂತರ ಕಠಿಣ ಮಕ್ಕಳಾಗಿ ಹೋಗ್ತಾರೆ. ದುಡಿಯೋವರೆಗೂ, ದುಡಿಮೆ ಇರೋವರೆಗೂ ಓಕೆ, ಅಪ್ಪ ಅಮ್ಮ ದುಡ್ಡು ಕೊಡೋವರೆಗೂ ಓಕೆ, ಅವರೇ ದುಡಿದ ಮೇಲೆ ಮಾರ್ಪಟ್ಟು ಹೋಗ್ತಾರೆ. ಅವರ ಹೆಸರಲ್ಲಿ ಏನಾದರೂ ಕೊಂಡ ನಂತರ, ಅವರ ಹೆಸರಲ್ಲಿ ಸಾಧನೆ ಮಾಡಿದ ನಂತರ, ಯಾಕೆ ಗೊತ್ತಾ, ಅದೆಲ್ಲ ಮದವೆತ್ತಿಗೆ ಹೋಗುತ್ತದೆ, ಜನರವರ ಮನಸ್ಸುಗಳನ್ನು ಕೆಡಿಸಿಬಿಡ್ತಾರೆ. ಇವತ್ತು ಆಲೋಚನೆ ಮಾಡಿರಿ, ಬಹಳ ಜಾಗರೂಕತೆಯಿಂದ ಒಂದು ಘಟನೆಯನ್ನು ನಿಮಗೆ ತಿಳಿಯಪಡಿಸುತ್ತೇನೆ. ಆ ಘಟನೆಯಿಂದ ಇನ್ನಷ್ಟು ನಿಮಗೆ ಹೆಚ್ಚಿನ ವಿವರಗಳು ಗೊತ್ತಾಗುತ್ತವೆ. ನಾವು 2 ಪೂರ್ವಕಾಲ ವೃತ್ತಾಂತದಲ್ಲಿ 20ನೇ ಅಧ್ಯಾಯದ 35ನೇ ವಾಕ್ಯದಲ್ಲಿ, ಯಹೂದ್ಯರ ಅರಸನಾದ ಯೆಹೋಷಾಫಾಟನು ಇಸ್ರಾಯೇಲರ ಅರಸನೂ ಬಹು ದುರಾಚಾರಿಯೂ ಆದ ಅಹಜ್ಯನೊಡನೆ ಒಡಂಬಡಿಕೆ ಮಾಡಿಕೊಂಡನು. ಇಲ್ಲಿ ಹೇಳುತ್ತಿರುವಂಥ ಮಾತೇನೆಂದರೆ, ಈ ಒಂದು ಅರಸನಾದ ಯೆಹೋಷಾಫಾಟನು ಬಹು ದುರಾಚಾರಿಯಾದಂಥ, ವಿಕೆಡ್ ಕಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಕೆಟ್ಟವನಾದ, ಬಹು ದುರಾಚಾರಿಯಾದ. ಕನ್ನಡದಲ್ಲಿ ಬಹಳ ಚೆನ್ನಾಗಿದೆ ವರ್ಡು ವಿಕೆಡ್ಗಿಂತ, ಬಹು ದುರಾಚಾರಿ. ದುರಾಚಾರಿ ಅಂದರೆ ಕಾರ್ಯಗಳನ್ನು ಮಾಡುವವನನ್ನು ದುರಾಚಾರಿ ಅಂತಾರೆ. ದುರಾಚಾರಿಯಾದ ಅಹಜ್ಯನೊಡನೆ ಒಡಂಬಡಿಕೆ ಮಾಡಿಕೊಂಡನು. ಇಲ್ಲಿ ಹೇಳಿದ ಇಂಗ್ಲೀಷಲ್ಲಿ ಜಾಯಿಂಡ್ ವಿತ್ ಅಹಜ್ಯ ಅಂತ ಹೇಳುತ್ತದೆ. ಜಾಯಿಂಡ್ ಅಂತ ಹೇಳಿದ್ರೆ ಸೇರಿಕೊಳ್ಳುವುದು. ಅದುವರೆಗೂ ಅವರಿಗೂ ಇವ್ರಿಗೆ ಯಾವ ಸಂಬಂಧನೂ ಇಲ್ಲ. ಹೊಸ ಫ್ರೆಂಡ್ಶಿಪ್, ಹೊಸ ಮದುವೆ ಒಂದು ಸಂಬಂಧ, ಹೊಸ ಬಿಸ್ನೆಸ್ ಪಾರ್ಟ್ನರ್ಶಿಪ್ಸ್ ಅಲ್ವಾ. ಈ ರೀತಿ ಪಾರ್ಟ್ನರ್ಶಿಪ್ಗಳು ಯಾವಾಗ ಆಗುತ್ತದೋ, ಫಾಲೋಯಿಂಗ್ಗಳು ಯಾವಾಗ ಆಗುತ್ತದೋ, ಆಗ ಜನರಲ್ಲಿ ಅವರದೇ ಆದ ಸ್ವಭಾವಗಳು ನಮ್ಮಲ್ಲಿ ಬರಲಿಕ್ಕೆ ಪ್ರಾರಂಭಿಸುತ್ತದೆ. ಈಗ ಗಮನಿಸಿ ನೋಡ್ರಿ, ಈ ಒಂದು 2 ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯದ 3ನೇ ವಾಕ್ಯವನ್ನು ನೀವು ಓದಿದರೆ, ಇವನು ಬಾಳ್ ದೇವರುಗಳನ್ನು ಅವಲಂಬಿಸದೆ ತನ್ನ ಪೂರ್ವಿಕನಾದ ದಾವೀದನ ಮೊದಲಿನ ನಡತೆಯ ಪ್ರಕಾರ ನಡೆಯುತ್ತಿದ್ದರಿಂದ ಯೆಹೋವನು ಇವನ ಸಂಗಡ ಇದ್ದನು. ಯಾರ ಬಗ್ಗೆ? ಯೆಹೋಷಾಫಾಟನ ಬಗ್ಗೆ ಹೇಳುತ್ತಾ ಇದೆ. ಈ ಯೆಹೋಷಾಫಾಟನು ಒಂದು ಒಳ್ಳೆಯವನಾಗಿ ಪ್ರಾರಂಭ ಆಗ್ತಾನೆ. ಹೇಗೆ? ಅವನು ಹೇಳ್ತಾನೆ, ಬಾಳ್ ದೇವರುಗಳನ್ನು ಅವಲಂಬಿಸಲಿಲ್ಲ. ಇದಕ್ಕೆ ಮುಂಚೆ ಇದ್ದಂಥ ಅರಸರುಗಳು ವಿಗ್ರಹಾರಾಧನೆಗಳನ್ನು ಅವಲಂಬಿಸಿದರು, ಆದರೆ ಇವನು ಅವಲಂಬಿಸಲಿಲ್ಲ. ಬದಲಾಗಿ ದಾವೀದನ ಮೊದಲಿನ ನಡತೆಯ ಪ್ರಕಾರ ನಡೆಯುತ್ತಿದ್ದರಿಂದ ಕರ್ತನು ಅವನ ಸಂಗಡ ಇದ್ದನು. ನೋಡಿ, ನಾವು ನೀತಿವಂತರಾಗಿ, ಪರಿಶುದ್ಧರಾಗಿ, ಒಳ್ಳೆಯವರಾಗಿದ್ದರೆ ನಮ್ಮ ಸಂಗಡ ದೇವರು ವಾಸ ಮಾಡುತ್ತಾರೆ.
ನಾವು ಪಾಪಿಗಳಾಗಿ ಕೆಟ್ಟವರಾಗಿ ದುಷ್ಕೃತ್ಯಗಳನ್ನು ದುರಾಚಾರಗಳನ್ನು ಮಾಡುವವರಾದರೆ ನಮ್ಮ ಜೊತೆಗೆ ಕರ್ತನು ಇರುವುದಿಲ್ಲ, ಯಾರೇ ಆಗಲಿ ಅವರ ಜೊತೆಗೆ ದೇವರು ಇರುವುದಿಲ್ಲ. ಆದರೆ ಇಹಲೋಕದ ದೇವರುಗಳು ದೇವತೆಗಳು ನಂಬಿಕೆಗಳು ಆಗಲ್ಲ. ಲಂಚ ಕೊಟ್ಟರೆ ಸಾಕು, ನೀವೇನಾದರೂ ಕಡ್ಡಿ ಕರ್ಪೂರ ಕಾಯಿ ಹೂವು ಅದು ಇದು ಕೊಟ್ಟರೆ ಸಾಕು, ಇಲ್ಲ ಯಾವುದಾದ್ರೂ ಒಂದು ಸುತ್ತು ಮಾಡೋದು ಸ್ವಲ್ಪ ನಡೆಯೋದು ಮಾಡಿದರೆ ಸಾಕು, ಓ ದೇವರಿಗೆ ಇಷ್ಟ ಆಗೋಯಿತು ಎಲ್ಲವನ್ನು ಕೊಟ್ಟನು ಅನ್ನೋ ರೀತಿಯಲ್ಲಿ ಸೈತಾನನು ಏನು ಮಾಡ್ತಾನಂದರೆ ಆ ರೀತಿಯಾಗಿ ಕಾರ್ಯಗಳನ್ನು ಮಾಡುತ್ತಾನೆ. ನನ್ನ ಪ್ರಿಯ ದೇವಜನವೇ, ಆದರೆ ಯೆಹೋವ ದೇವರು ಇಲ್ಲವೇ ಕರ್ತನು ಆ ರೀತಿಯಾಗಿ ಅಲ್ಲ. ಪರಿಶುದ್ಧತೆಯಿಂದ ಒಳ್ಳೆಯತನದಿಂದ ಸತ್ಯದೇವರನ್ನು ಸೃಷ್ಟಿಕರ್ತನನ್ನು ಆರಾಧಿಸುವಾಗ ಮಾತ್ರವೇ ದೇವರು ಇಷ್ಟಪಡುವಂಥವನಾಗಿದ್ದಾನೆ. ಇವನ ಜೊತೆಗೆ ದೇವರಿದ್ದನು ಅಂತ ಹೇಳುತ್ತದೆ. ಆದರೆ ಅಹಜ್ಯನು ದೇವರನ್ನು ಗೌರವಿಸುವ ವ್ಯಕ್ತಿ ಆಗಿರಲಿಲ್ಲ. ಅದು ಬಹಳವಾಗಿ ಮುಖ್ಯವಾದಂಥ ಕೃತ್ಯ. ಇವತ್ತು ನಮ್ಮ ಮಕ್ಕಳು ಅನೇಕ ಸಾರಿ ಫ್ರೆಂಡ್ಶಿಪ್ ಮಾಡುವುದು ಯಾರೊಟ್ಟಿಗಿರುತ್ತದೆ? ಸ್ಟೈಲ್ ಆಗಿರುವಂಥ ಹುಡುಗ, ಸುಂದರವಾಗಿರುವಂಥ ಹುಡುಗಿ, ಬಹಳ ಲೌಕಿಕವಾಗಿ ಬಹಳ ಎಲ್ಲರೂ ಆಕರ್ಷಣೆ ಇರುವಂಥವರೊಟ್ಟಿಗೆ ಹೋಗ್ತಾರೆ. ಆಲೋಚನೆ ಮಾಡಿ, ಸಾಧಾರಣವಾಗಿ ಸಭೆಯಲ್ಲಿ ನೀಟಾಗಿ ಬಂದು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಪ್ರಾರ್ಥನೆ ಮಾಡುತ್ತಾ ಹಾಡಾಡುತ್ತಾ ಆರಾಧನೆ ಮಾಡುವವರೊಟ್ಟಿಗೆ ಈಕೆ ಯಾವಾಗಲೂ ವರ್ಷಿಪ್ ಮಾಡೋಳು, ಯಾವಾಗಲೂ ಪ್ರೇಯರ್ ಮಾಡೋಳು, ಈಕೆ ಜೊತೆಗೆ ಬೇಡ. ಆದರೆ ಇನ್ನೊಬ್ಬರು ಬರ್ತಾಳೆ, ಲಿಪ್ಸ್ಟಿಕ್ ಹಾಕ್ಕೊಂಡು ಒಡವೆ ಹಾಕ್ಕೊಂಡು ಒಳ್ಳೆ ಡ್ರೆಸ್ಸುಗಳು ಆಫ್ ಹಾಕ್ಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ಮೇಕಪ್ ಮಾಡ್ಕೊಂಡು ಬರ್ತಾಳೆ. ಎಲ್ಲರೂ ನೋಡ್ತಾರೆ, ಇದ್ದರೆ ಇವಳ ಥರ ಇರಬೇಕು ನಾವು ಅಂತ ಅಂದುಕೊಳ್ತಾರೆ. ನೋಡಿದ್ರೆ ಆಕರ್ಷಣೆ. ಒಂದು ಸಭೆಗೆ ಯಾವುದೋ ಒಂದು ಹುಡುಗಿ ಡ್ರೆಸ್ ಹಾಕ್ಕೊಂಡು ಬರುವಾಗ ಹೇಳ್ತಾಳೆ, ಮಮ್ಮಿ ನನಗೂ ಆ ಥರ ಡ್ರೆಸ್ ಬೇಕು ಮಮ್ಮಿ ಅಂತಾಳ ಇಲ್ವಾ ಮಗಳು? ಹೌದು, ಆ ಥರ ಬೇಡ ಅಂದರೆ ಬೇರೆ ಯಾವ ಡ್ರೆಸ್ಸು ಅವಳಿಗೆ ಇಷ್ಟ ಆಗಲ್ಲ. ಅದೇ ಸ್ಟೈಲಲ್ಲಿ ಬಟ್ಟೆ ಬೇಕೀಗ. ಆಕೆ ಹಾಕ್ಕೊಂಡು ಬಂದಿದ್ದಾಳೆ ಅಂದರೆ ಚರ್ಚ್ಗೆ, ಅವ್ರ ಬರ್ತ್ಡೇಗೆ ಹಾಕ್ಕೊಂಡ್ರು ಅಂದರೆ, ಅಂಥ ಕೇಕೆ ಅವ್ರು ತೊಗೊಂಡ್ರು ಅಂದರೆ, ಅಂಥ ಸೆಲೆಬ್ರೇಷನ್ ಅವ್ರು ಮಾಡಿದ್ರು ಅಂದರೆ ನೀವ್ಯಾಕೆ ಮಾಡಲ್ಲ ಅಂತ ಪ್ರಶ್ನೆ ಬಂದುಬಿಡುತ್ತದೆ. ಆಗ ನೋಡ್ತೇವೆ ಆ ಒಂದು ತಂದೆ ತಾಯಿಗಳು ಮನಸ್ಸಿಲ್ಲದೆ ಹೋದರೂ ಕೂಡ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಹುಡುಗರು ಬ್ಯಾಗಿ ಪ್ಯಾಂಟ್ ಹಾಕ್ಕೊಂಡು ಬಂದು ಏನೋ ಕಟ್ಟು ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ಬಂದರೆ ಹೇಳ್ತಾರೆ, ನಾನು ಕೂಡ ಅದೇ ಥರ ಸ್ಟೈಲ್ ಮಾಡ್ಕೊತೀನಿ. ಮಮ್ಮಿ ಹೇಳ್ತಾಳೆ, ಸುಮ್ಮನಿರು, ಹಂಗೆಲ್ಲ ಮಾಡಬಾರ್ದು ನೀನು ಅಂದರೆ, ಮತ್ತು ಅವರೆಲ್ಲ ಮಾಡ್ಕೊಂಡ್ಬಂದಿದ್ದಾರೆ. ಯಾರೋ ಒಬ್ಬರು ಮಾಡ್ಕೊಂಡು ಬಂದ ಮೇಲೆ ಚರ್ಚ್ ಒಳಗಡೆ ಯಾವುದೋ ಒಬ್ಬ ಕ್ರಿಶ್ಚಿಯನ್, ಅವರು ಕ್ರಿಶ್ಚಿಯನ್ಸೇ ತಾನೇ, ಅವರೆಲ್ಲ ಹಂಗೆ ಮಾಡ್ಬೋದಾ? ನಮಗೆ ಮಾತ್ರ ಯಾಕೆ ನೀವು ಇಷ್ಟು ರಿಸ್ಟ್ರಿಕ್ಷನ್ ಮಾಡ್ತೀರಾ? ಏನು ದೇವ್ರೇನೋ ಅದನ್ನೆಲ್ಲ ಮಾಡಬೇಡ ಅಂತ ಹೇಳ್ತಾರಾ? ದೇವ್ರ ಹೃದಯ ನೋಡ್ತಾನೆ ತಾನೇ, ಬಟ್ಟೆ ನೋಡ್ತಾನಾ? ನಿಮ್ಮ ಕಣ್ಣೇ ಸರಿಯಿಲ್ಲ, ನಿಮ್ಮ ಹೃದಯನೇ ಸರಿಯಿಲ್ಲ ಅಂತ ಹೇಳಿ ದೂಷಣೆ ಮಾಡುವಂಥ ಸ್ವಭಾವಗಳುಳ್ಳವರು ಕೂಡ ಆಗಿಬಿಡುತ್ತಾರೆ. ಇಷ್ಟು ದಿನ ವಿರೋಧ ಮಾಡದೇ ಇರುವಂಥ ಮಕ್ಕಳು ಕೂಡ ಧ್ವನಿ ಎತ್ತಿ ಮಾತಾಡಲಿಕ್ಕೆ ಟ್ರೈ ಮಾಡ್ತವೆ. ನೀವು ಹಂಗೆಲ್ಲ ಮಾಡಬೇಡ್ರಿ, ನಾನು ಬರಲ್ಲ, ಚರ್ಚಿಗೆ ಬರಲ್ಲ, ಹೋಗು, ನಾನು ಪ್ರೇಯರಿಗೆ ಬರಲ್ಲ, ಹೋಗು, ನಾನು ಅಲ್ಲಿಗೆ ಹೋಗಲ್ಲ, ಹೋಗು, ನೀನು ಇದು ಮಾಡಿಲ್ಲ, ಹೋಗು ಅಂತ ಹೇಳುವಾಗ ಅಯ್ಯೋ ಏನಪ್ಪ ಮಾಡೋದು, ಸರಿ ಹೋಗಲಿ, ಚರ್ಚಿಗೆ ಹೋಗಿ ಒಂದಿರಲಿ ಅಂತ ಸ್ವಲ್ಪ ಮಾಡ್ತೇವೆ. ನನ್ನ ಪ್ರಿಯ ದೇವಜನರೇ, ಇದೇ ರೀತಿಯಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅಹಜ್ಯನು ದೇವರನ್ನು ಗೌರವಿಸುವ ವ್ಯಕ್ತಿ ಆಗಿರಲಿಲ್ಲ ಎಂದು ಹೇಳುತ್ತಾ ಇದೆ. ಇಲ್ಲಿ ಗಮನಿಸಿರಿ, ಅಹಜ್ಯನ ಕುರಿತಾಗಿ ಹೇಳುತ್ತಾ ಇದೆ 2 ಪೂರ್ವಕಾಲ ವೃತ್ತಾಂತ 22:3-4 ತನ್ನ ತಾಯಿಯ ದುರ್ಬೋಧನೆಯನ್ನು ಆಲೈಸಿ ಇವನು ದುರಾಚಾರಿಯಾಗಿ ಆಹಾಬನ ಮನೆಯವರ ಮಾರ್ಗದಲ್ಲೇ ನಡೆದನು. ಇವನ ತಂದೆ ತೀರಿ ಹೋದ ಮೇಲೆ ಆಹಾಬನ ಕುಟುಂಬದವರೇ ಇವನಿಗೆ ಸಲಹೆ ಕೊಟ್ಟು ಇವನನ್ನು ಕೆಡಿಸುತ್ತಾ ಬಂದದ್ದರಿಂದ ಇವನು ಯೆಹೋವನಿಗೆ ವಿರುದ್ಧವಾಗಿ ನಡೆದನು. ನೋಡಿ, ಇಲ್ಲಿ ಅಷ್ಟೇ, ಯಾರ ಪ್ರಚೋದನೆ, ಯಾರ ನಡೆಸುವಿಕೆ ಇದು ಹೇಳಿದ ತನ್ನ ತಾಯಿಯ ದುರ್ಬೋಧನೆಯನ್ನು ಆಲೈಸಿ ಅಂತ ಹೇಳುತ್ತಾ ಇದೆ. ನನ್ನ ಪ್ರಿಯ, ಅದಕ್ಕೆ ಪೌಲನು ತಿಮೋತಿನ ಕುರಿತಾಗಿ ಹೇಳ್ತಾನೆ, ತಿಮೋತಿ, ನೀನು ಎಷ್ಟು ಒಳ್ಳೆಯ ತಾಯಿ ಅಜ್ಜಿಯನ್ನು ಹೊಂದಿರುವಿ ಅಲ್ವಾ, ಓ ಎಂಥ ಒಳ್ಳೆಯ ಬೋಧನೆಯನ್ನು ಕುಟುಂಬವನ್ನು ಹೊಂದಿರುವಿಯಲ್ಲ ಅಂತ ಹೇಳುತ್ತಾರೆ. ನನ್ನ ಸಹೋದರಿ ಸಹೋದರರೇ, ನಿಮ್ಮ ಕುರಿತು ಸೇವಕರಂಗೆ ಹೇಳಬೇಕು, ನಿಮ್ಮ ಅಜ್ಜ ಎಷ್ಟು ಒಳ್ಳೆಯವರಲ್ವಾ, ನಿಮ್ಮ ತಂದೆ ಎಷ್ಟು ಭಕ್ತಿವಂತರಲ್ವಾ, ನಿಮ್ಮ ತಾಯಿ ಎಷ್ಟು ಭಕ್ತಿವಂತಳಲ್ವಾ, ನಿಮ್ಮನ್ನು ಪ್ರಾರ್ಥನೆಯಲ್ಲಿ ಬೆಳೆಸ್ತಾ ಇದ್ದಾಳೆ, ವಾಕ್ಯದಲ್ಲಿ ಬೆಳೆಸ್ತಾ ಇದ್ದಾಳೆ, ಆಕೆಯ ಸ್ವಭಾವ ನೋಡ್ರಿ, ಆಕೆಯ ಕೃತ್ಯಗಳನ್ನು ನೋಡ್ರಿ ಅಂತ ನಾವು ಹೊಗಳಬೇಕು. ಅದನ್ನು ನೋಡಿದಂಥ ಮಕ್ಕಳು ಒಂದಲ್ಲ ಒಂದು ದಿವಸ, ಕೆಲವರು ಮಾರ್ಗ ತಪ್ಪಿ ಹೋಗ್ತಾರೆ,
ಕೆಟ್ಟು ಹೋಗ್ತಾರೆ. ಚಿಂತೆ ಮಾಡಬೇಡ್ರಿ, ನಿಮ್ಮ ಪ್ರಾರ್ಥನೆ ವ್ಯರ್ಥವಲ್ಲ, ನಿಮ್ಮ ಭಕ್ತಿ ವ್ಯರ್ಥವಾಗುವುದಿಲ್ಲ. ತಪ್ಪಿ ಹೋದ ಮಗನು ಹಿಂತಿರುಗಿ ಬಂದಂತೆ ನಿನ್ನ ಕುಟುಂಬಸ್ಥರು ಮತ್ತೆ ಹಿಂತಿರುಗಿ ಬರುತ್ತಾರೆ. ನಂಬಿರಿ. ನೀವಾದರೂ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಿಕೆ ಮಾಡಿಕೊಳ್ಳದೆ ಇರಬೇಕಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಇವತ್ತು ತಾಯಿಯೇ ಮೊದಲ ಗುರುವು ಅಲ್ವಾ, ಮನೆಯೇ ಮೊದಲ ಪಾಠಶಾಲೆ ಎಂದು ಹೇಳಿದ ಹಾಗೆ ತಾಯಿ ನಿಜವಾಗಿಯೂ ಏನು ಮಾಡಬೇಕು, ಒಳ್ಳೆಯದನ್ನು ಬೋಧಿಸಿ ಕೊಡಬೇಕು. ಹೌದು, ಕೆಲವು ಸಾರಿ ಮಕ್ಕಳು ಹೇಳಿದ ಮಾತು ಕೇಳದೇ ಇರ್ಬೋದು, ತಾಯಿ ಮಾತಿಗೆ ಹೆಚ್ಚು ಬೆಲೆ ಕೊಡೋದಿಲ್ಲ. ಆದರೂ ಕೂಡ ನಮ್ಮ ಕರ್ತವ್ಯ ನಾವು ಮಾಡಬೇಕು. ಸಹೋದರಿ ಮಾಡಲೇಬೇಕು. ಸಹೋದರ ಮತ್ತು ಮನೆಯಲ್ಲಿ ಸ್ತ್ರೀ ತಾಯಿ ಹೇಳುವ ಮಾತಿಗೆ ನಾವು ಅಡ್ಡಿಯನ್ನು ಮಾಡಬಾರದು. ಕೆಲವು ಸಂದರ್ಭಗಳಲ್ಲಿ ಮಾತ್ರ, ಎಲ್ಲ ಸಮಯಗಳಲ್ಲಿ ಮಾತ್ರ ನಾವು ಆ ರೀತಿ ಮಾಡಬಾರದು. ಇಲ್ಲಿ ಹೇಳುತ್ತಾ ಇದೆ, ತಾಯಿಯ ದುರ್ಬೋಧನೆಯನ್ನು ಆಲೈಸಿ ಇವನೂ ದುರಾಚಾರಿಯಾಗಿ ಆಹಾಬನ ಮನೆಯವರ ಮಾರ್ಗದಲ್ಲೇ ನಡೆದನು. ಆಹಾಬನ ಮನೆಯವರು ದುರ್ಮಾರ್ಗಿಗಳು, ದುಷ್ಟರಾಗಿದ್ದರು. ಇವತ್ತು ನಮಗೆ ಗೊತ್ತು, ನಾವು ಬಹಳ ಎಚ್ಚರಿಕೆಯಿಂದ ಹೇಳಬೇಕು. ಕೆಲವರು ದುಷ್ಟರು ಇದ್ದಾರೆ ಆಚೆ, ಬೇಕಾದರೆ ಅವ್ರಿಗೆ ಹೇಳಬೇಕು, ನಿಮ್ಮ ಫ್ರೆಂಡ್ಸಲ್ಲಿ ಓಕೆ, ಆ ಫ್ರೆಂಡು ನಿಮ್ಮನ್ನು ಕೆಡಿಸ್ತಾನೆ. ಹೌದು, ನದಿನ ಕುರಿಗಳ ಮಧ್ಯೆ ತೋಳದ ರೀತಿಯಲ್ಲಿ ಕೆಲವು ಯೌವನಸ್ಥರು ನುಗ್ಗುತ್ತಾರೆ, ಇವರನ್ನು ಕೆಡಿಸ್ತಾರೆ. ಅವರ ಹತ್ರ ಚಿಕ್ಕ ಚಿಕ್ಕ ವಸ್ತುಗಳಿಂದನೇ ಬರೋದು. ದೇವಜನ ಮುಂದೆ ನಾನು ತೋರಿಸ್ತೀನಿ, ಹೇಳ್ತೀನಿ. ದೊಡ್ಡದಾಗಿ ಬರೋದಿಲ್ಲ, ಚಿಕ್ಕ ಚಿಕ್ಕದಾಗಿ. ಅವನ ಉಗುರುಗಳನ್ನು ಬೆಳೆಸುವ ರೀತಿ, ಅವನ ಕೈಗೆ ಹಾಕುವ ಬ್ರೇಸ್ಲೆಟ್ನ ದಾರದ ರೀತಿ, ಅವನ ಕಿವಿಯಲ್ಲೋ ಅವನ ಕತ್ತಲ್ಲೋ ಅವನ ಬಟ್ಟೆಯಲ್ಲೋ ಇರುವ ವ್ಯತ್ಯಾಸ, ಒಂದು ಸ್ತ್ರೀಯಲ್ಲಿ ಕೂಡ ಇರುವ ವ್ಯತ್ಯಾಸಗಳು. ಐಲೈನರು ಅದೇನೋ ನನಗೆ ಗೊತ್ತಿಲ್ಲ, ಸಾರಿ ಬಿಟ್ಬಿಡಿ. ಐಲೈನರ್ ಅನ್ನೋದು ಮಾತ್ರ ಕೇಳಿಸ್ಕೊಂಡಿದ್ದೀನಿ. ಅಂದರೆ ಐಬ್ರೋಸ್ ಮಾಡ್ಕೊಳ್ಳೋದು, ಏನು ಮಾಡೋದು, ಏನೇನು ಮಾಡ್ತಾರಲ್ವ, ಸಾರಿ ಅದೆಲ್ಲ ಮಾಡಿ ಬರುವಾಗ ಬೇರೆ ಹುಡುಗಿರು ನೋಡ್ತಾರೆ, ಇದು ಎಲ್ಲಿಂದ ತೊಗೊಂಡ್ರಿ, ಬಹಳ ಚಲೋ ಇದೆ, ಚೆನ್ನಾಗಿದೆ, ಇದು ಎಷ್ಟಿದೆ ಬೆಲೆ, ಈ ಪರ್ಫ್ಯೂಮ್ ಎಷ್ಟು ಬೆಲೆ, ಇಲ್ಲಿ ನೀವು ಹಾಕಿರೋ ಕಾಜಲ್ ಎಷ್ಟು ಬೆಲೆ, ಲಿಪ್ಸ್ಟಿಕ್ ಎಷ್ಟು ಬೆಲೆ, ಈ ಥರ ಕೇಳಿಸ್ಕೊಂಡು ಒಂದೊಂದೇ ಚೇಂಜ್ ಆಗೋದು. ಒಂದೇ ದಿನಕ್ಕೆಲ್ಲ ಚೇಂಜ್ ಆಗಲ್ಲ. ನಮ್ಮ ಸದಾಚಾರವನ್ನು ದುಸ್ಸಹವಾಸವು ಬೇಗ ಕೆಡಿಸಲ್ಲ, ನಿಧಾನವಾಗಿ ಕೆಡಿಸ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡುವಾಗ ಏನು ಮಾಡ್ತದೆ, ಇಲ್ಲಿ ದೊಡ್ಡ ಎಚ್ಚರಿಕೆ ಇದೆ. ಯೆಹೋಷಾಫಾಟನು ಕೆಟ್ಟವನಾಗಿದ್ದರಿಂದ ಕೆಟ್ಟ ಸಂಬಂಧ ಮಾಡಿಕೊಂಡಿಲ್ಲ, ಅವನು ಒಳ್ಳೆಯವನಾಗಿದ್ದರೂ ತಪ್ಪು ಸಂಬಂಧವನ್ನು ಆರಿಸಿಕೊಂಡನು. ಅದೇ ಅಪಾಯ. ಇವನು ಕೆಟ್ಟವನು, ನಮ್ಮ ಹುಡುಗ, ಅದಕ್ಕೆ ಕೆಟ್ಟ ಜೊತೆ ಫ್ರೆಂಡ್ ಆಗಿ, ನೋ 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 ನೋ. ಒಳ್ಳೆಯವನಾಗಿದ್ದರೂ ಕೆಟ್ಟವನ ಜೊತೆ ಸ್ನೇಹ ಮಾಡುವುದು ಅದು ಒಳ್ಳೆಯದಲ್ಲ. ಒಳ್ಳೆಯ ಹೃದಯವಿದ್ದರೂ ತಪ್ಪು ಸಹವಾಸ ಅಪಾಯಕಾರಿ. ಕೆಲವು ಸಾರಿ ಹೇಳ್ತಾರೆ, ನಮ್ಮ ಮಗ ಅಂಥದಕ್ಕೆಲ್ಲ ನೀವೇನು ಅಂದ್ಕೊಂಡಿದ್ದೀರೋ, ನನ್ನ ಮಗ ಅದೆಲ್ಲ ಬಹಳ ಎಚ್ಚರವಾಗಿರ್ತಾನೆ, ನನ್ನ ಮಗಳು ಬಹಳ ಎಚ್ಚರವಾಗಿರ್ತಾನೆ. ದಿಢೀರ್ನ ಜಂಪ್ ಆದಾಗೆ ಗೊತ್ತಾಗೋದು, ನನ್ನ ಮಗಳು ಇಂಥವಳು ಅಂದ್ಕೊಳ್ಳಲಿಲ್ಲ, ನನ್ನ ಮಗನಿಂಥವನು ಅಂದ್ಕೊಳ್ಳಲಿಲ್ಲ. ಆವಾಗ ನಾವು ಪಶ್ಚಾತ್ತಾಪ ಪಡುತ್ತೇವೆ, ದುಃಖ ಪಡುತ್ತೇವೆ, ವೇದನೆ ಪಡುತ್ತೇವೆ. ಬಹಳ ಘೋರವಾದಂಥ ವಿಚಾರಗಳು ಅದಾಗಿರ್ತದೆ ನನ್ನ ಪ್ರಿಯ ದೇವಜನವೇ. ಇಲ್ಲಿ ನೋಡುವಾಗ ಒಳ್ಳೆಯ ಹೃದಯವಿದ್ದರೂ ಕೂಡ ನಾವು ಹೇಳ್ತೇವೆ, ನಾನು ಬಲಶಾಲಿ, ಅವರಿಂದ ನನಗೇನು ಆಗೋದಿಲ್ಲ ಅಲ್ವಾ. ಕೆಲವು ಸಾರಿ ನಾನೆಲ್ಲ ಅದೆಲ್ಲ ಬಿಡಮ್ಮ, ನಾನು ಅಂಥವನಾಗಲ್ಲ, ಅವ್ರು ಹಂಗೆ ಮಾಡ್ತಾರಂತ ನಾನು ಹಂಗೆ ಮಾಡ್ತೀನ, ನಾನು ಒಳ್ಳೆ ಮಗ, ನಾನು ಇಲ್ಲಿಗೆ ಹೋಗೋನು, ನಾನು ಅಲ್ಲಿ. ಜ್ಞಾನೋಕ್ತಿ ಗ್ರಂಥ ಏನು ಹೇಳುತ್ತೆ ಗೊತ್ತಾ, 13:20 ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು. ಜ್ಞಾನಿಗಳ ಸಹವಾಸ ಮಾಡಿದ್ರೆ ಜ್ಞಾನಿ ಆಗ್ತಾನೆ ಅಲ್ವಾ. ಮುಂದುಗಡೆ ಕೂತ್ಕೊಂಡು ಬೆಂಚಲ್ಲಿ ಚೆನ್ನಾಗಿ ಓದಿದ್ರೆ ಓದ್ತಾನೆ, ಹಿಂದುಗಡೆ ಪೊರಕಿಗಳ ಜೊತೆಯಲ್ಲಿ ಕೂತ್ಕೊಂಡ್ರೆ ಓದಲ್ಲ. ಆಟೋಮೆಟಿಕ್ಕಾಗಿ ದಿನೇ 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 ಕಡಿಮೆ ಆಗೋಗ್ತದೆ. ರ್ಯಾಂಕ್ ಇರುವ ಸ್ಟೂಡೆಂಟ್ ಕೂಡ ಡಲ್ ಆಗೋಗ್ಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಅವನ ಸಹವಾಸ ಅಂಥದ್ದು. ಸಹವಾಸ ಮಾಡಬಾರ್ದು, ದೋಷ. ನಮ್ಮ ಹೆಣ್ಮಕ್ಳು ಮಾತೇ ಕೇಳಲ್ಲ ಅಲ್ವಾ.
ನಾವೇನೋ ಪಾಪ ನಮ್ಮ ಮಕ್ಕಳು ಬಿಡಪ್ಪ ಒಳ್ಳೆಯವರು ಯಾವಳು ಯಾವಾಗ ಹೇಗೆ ಕೆಡಿಸ್ತಾರೆ ಗೊತ್ತಿಲ್ಲ. ಸಾರಿ, ಆ ಪದ ಯಾವಳು ಅಂತ ಹೇಳಿದ್ದಕ್ಕೆ ಇರ್ರೆಸ್ಪೆಕ್ಟಿವ್ ಅಲ್ಲ, ರೆಸ್ಪೆಕ್ಟ್ಫುಲ್ಲಾಗಿ ಹೇಳ್ತೇನೆ. ಆಕೆ ಆತನು ಅನ್ನುವಂಥ ಉದ್ದೇಶ ನಂದು. ಕೆಲವು ಕೆಟ್ಟವರನ್ನು ಸಂಬೋಧಿಸುವಾಗ ನನ್ನ ಉದ್ದೇಶ ಅದಾಗಿತ್ತು. ಆ ರೀತಿಯಾಗಿ ಮಾಡ್ತಾರೆ. ಕೆಟ್ಟ ಸಹವಾಸ, ಅಹಜ್ಯನ ಜೊತೆ ಯೆಹೋಷಾಫಾಟನ ಒಡಂಬಡಿಕೆ ಒಂದು ದಿನದಲ್ಲಿ ಅವನ ಜೀವನವನ್ನು ಬದಲಿಸಲಿಲ್ಲ. ಮೊದಲೇನಾಗ್ತದೆ, ಅವನ ಸಂಬಂಧ, ನಂತರ ಒಡಂಬಡಿಕೆ, ನಂತರ ಕೆಲಸ, ನಂತರ ಆಧ್ಯಾತ್ಮಿಕವಾದ ಅಪಾಯ. ಇದು ಶತ್ರುವಿನ ತಂತ್ರ. ಅವನು ಮೊದಲು ಹೇಳೋದಿಲ್ಲ, ನಾನು ಕೆಟ್ಟವನು, ನನ್ನ ಜೊತೆ ಬರಬೇಡ, ನೀನು ಕೆಟ್ಟೋಗ್ಬಿಡ್ತೀಯಾ ಅಂತ ಹೇಳಲ್ಲ. ನನಗೆ ಪಾರ್ಟ್ನರ್ ಬೇಕು. ನೋಡಿ, ಒಳ್ಳೆಯವ್ರನ್ನ ಮಾಡೋಕ್ಕೆ ಹೋಗಲ್ಲ. ಕೆಟ್ಟದ್ದು ಬೇಗ, ಅದೇನು ಹೇಳ್ತಾರಲ್ಲ, ರಾತ್ರಿ ನೀವು ಕೆಟ್ಟದ್ದು ಹೇಳಿದ್ರೆ ಬೆಳಗ್ಗೆ ಆಗೋಷ್ಟರಲ್ಲಿ ಪ್ರಪಂಚ ಸುತ್ತಕೊಂಡು ಬಂದಿರುತ್ತಂತೆ. ಈ ಮಧ್ಯೆ ನಾನು ಕೇಳಿಸ್ಕೊಂಡೆ ಪದಾನ ಅಲ್ವಾ. ನೋಡಿ, ರಾತ್ರಿ ನೀವು ಇವತ್ತೇನೋ ಒಂದು ವಿಷಯ ನಾನು ಹೇಳಿರ್ತೇನೆ, ಬೆಳಗ್ಗೆ ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಬೆಳಿಗ್ಗೆ ಹೇಳಿರ್ತೀವಿ, ತಿರುಗಿ ನಾಳೆ ಇಲ್ಲ ಸಂಜೆ ರಾತ್ರಿ ಅಷ್ಟೊತ್ತಿಗೆ ಪ್ರಪಂಚ ಸುತ್ತಕೊಂಡು ಬರುತ್ತಂತೆ ಸುಳ್ಳು ಅನ್ನೋದು. ಆದರೆ ಸತ್ಯ ಅನ್ನೋದು ಹಂಗಲ್ಲ. ಈಗ ನಮ್ಮ ಬಗ್ಗೆ ನಾವು ಇಷ್ಟು ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ದೀವಿ, ಆ ಕಷ್ಟಾರ್ಜಿತ ಯಾರಿಗೂ ಗೊತ್ತಾಗಲ್ಲ. ಎಲ್ಲಿಯಾದರೂ ಒಂದು ಮಿಸ್ಟೇಕ್ ಕಾಣಿಸಿಬಿಟ್ರೆ, ನಿಮಗೆ ಯಾರಿಗಾದರೂ ರಮೇಶ್ ಪಾಸ್ಟರ್ ಬಗ್ಗೆ ಎಲ್ಲಾದರೂ ಮಿಸ್ಟೇಕ್ಸ್ ಕಾಣಿಸಿದೆಯಾ? ಯಾರಾದರೂ ಮಾತಾಡ್ಕೊಳ್ಳೋದು ಗೊತ್ತಿಲ್ಲ ನನಗೆ, ಇದುವರೆಗೂ ನನಗೆ ಕೇಳಿ ಬಂದಿಲ್ಲ. ಒಂದು ವೇಳೆ ಒಂದು ಮಿಸ್ಟೇಕ್ ಏನಾದರೂ ಸಿಕ್ತು ಅಂದರೆ, ಅಯ್ಯೋಯ್ಯೋ ರಮೇಶ್ ಪಾಸ್ಟರ್ ಏನೋ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು, ಅವ್ರ ಹಂಗ ಇವ್ರು ಹಿಂಗ. ಈ ವಾಕ್ಯಗಳನ್ನ ಶೇರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅದನ್ನು ಬೇಗ ಶೇರ್ ಮಾಡಿಬಿಡ್ತಾರೆ ಅಲ್ವಾ. ಹಾಗೆ ಇಲ್ಲಿ ಹೇಳ್ತದೆ, ಬಹಳ ಜಾಗರೂಕತೆಯಿಂದಿರಬೇಕು. ನಂತರ ಯೆಹೋಷಾಫಾಟನ ತಪ್ಪಿನ ಫಲ. ಯೆಹೋಷಾಫಾಟನು ಅಹಜ್ಯನೊಂದಿಗೆ ಏನು ಮಾಡಿದ ಗೊತ್ತಾ, ಒಂದು ತೀರ್ಮಾನ ಮಾಡಿಕೊಂಡ. ಯೆಹೋಷಾಫಾಟನು ಅಹಜ್ಯನೊಂದಿಗೆ ಹಡಗುಗಳನ್ನು ನಿರ್ಮಿಸೋದಕ್ಕೆ ಬಿಸ್ನೆಸ್ ಡೀಲಿಂಗ್ ಮಾಡ್ಕೊಳ್ತಾನೆ. ನಾನೇನು ಸುಮ್ಮನೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀನಿ ಅವನೊಟ್ಟಿಗೆ. ಕೆಲವರು ಹೇಳ್ತಾರಲ್ಲ, ಬಿಸ್ನೆಸ್ ಮಾಡಬೇಕಲ್ಲ ಇನ್ನು, ಅದಕ್ಕೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀವಿ. ಕಾಲೀಗ್ ಅಲ್ವಾ, ಜೊತೆಯಲ್ಲಿ ಕೆಲಸ ಮಾಡೋನು, ಅದಕ್ಕೆ. ಹೌದು, ಜೊತೆಯಲ್ಲಿ ಕೆಲಸ ಮಾಡ್ತಾ 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 ಸಂಬಂಧ, ಆಮೇಲೆ ಸಂಬಂಧಕ್ಕೆ ನಂತರ ಇನ್ನೊಂದೇನಿದೆ, ಅಕ್ರಮ ಸಂಬಂಧ. ಅದನ್ನು ನೆನಪಿಸ್ಕೊಳ್ತಾ ಇದ್ದೆ. ಸಂಬಂಧ ಓಕೆ ರೀ, ಆ ಸಂಬಂಧ ಅಕ್ರಮ ಸಂಬಂಧ ಆಗಬಾರ್ದು ಅಲ್ವಾ. ನೋಡಿ, ಅದೇ ಆಗಿರೋದು. ಮೊದಲು ಯಾರೋ ಗೊತ್ತಿಲ್ಲ, ಅವಕಾಶವಾದಿಗಳು ಕಾಯ್ತಾ ಇರ್ತಾರೆ. ಬಲಹೀನರನ್ನು ಬುಟ್ಟಿಗೆ ಹಾಕ್ಕೊಳ್ಳೋದಕ್ಕೂ, ನಿಧಾನವಾಗಿ ಪ್ರೀತಿ ತೋರಿಸೋದಕ್ಕೂ, ಶಾರೀರಿಕ ವ್ಯಾಮೋಹಗಳಿಂದ ಕ್ಯಾಚ್ ಮಾಡ್ತಾರೆ. ಮೀನನ್ನು ಹಿಡಿಯಬೇಕಾದರೆ ಎರೆಹುಳವನ್ನು ಗಾಳಕ್ಕೆ ಸಿಕ್ಕಿಸಿ ಹಾಕುವಂತೆ, ಕೆಟ್ಟವರನ್ನ ಹಿಡಿಯುವುದಕ್ಕಾಗಿ, ಒಳ್ಳೆಯವ್ರನ್ನ ಹಿಡಿಯುವುದಕ್ಕಾಗಿ ಕೆಟ್ಟವರು ಗಾಳ ಹಾಕ್ತಾರೆ ರೀ. ಸೈತಾನನು ಆ್ಯಪಲ್ ಹಾಕಿ ಹಿಡಿಯೋ ಒಂದು ಚಿತ್ರ ನೋಡಿರ್ತೀರಲ್ವ. ನಾವು ಆ್ಯಪಲ್ ತಾನೇ ಅಂತ ಹೋಗ್ತೀವಿ, ಅಷ್ಟೇ, ಮುಗಿದೋಯ್ತು ಕತೆ. ಅವಳನ್ನು ಮೋಸ ಮಾಡಿದ ಹಾಗೆ ಮೋಸ. ನೋಡಿ, ಮೊದಲ ಕಾರ್ಯ ಅವಳು ಸೈತಾನೊಟ್ಟಿಗೆ ಮಾತಾಡಲೇಬಾರ್ದಾಗಿತ್ತು. ನಿನಗೂ ನನಗೇನು ಮಾತು, ದೇವರು ನಿನ್ನನ್ನು ಶಪಿಸಿದ್ದ, ನೀನು ದೂರ ಇರು ಅಂತ ಹೇಳಬೇಕಾಗಿತ್ತು. ಅದು ಬದಲಾಗಿ ಅದರ ಮಾತು ಯಾವಾಗ ಕೇಳಲಿಕ್ಕೆ ಪ್ರಾರಂಭಿಸಿದ್ರೋ ಹಿಂಪಾಗೇ ಇರುತ್ತದೆ. ಈ ಯೆಹೋಷಾಫಾಟನು ಅಹಜ್ಯನೊಟ್ಟಿಗೆ ಏನು ಮಾಡ್ದ, ಬಿಸ್ನೆಸ್ ಡೀಲಿಂಗ್ ಮಾಡಿಕೊಂಡ. ಆದರೆ ದೇವರು ಅವನ ಕೆಲಸವನ್ನು ಮೆಚ್ಚಲಿಲ್ಲ. ಅದಕ್ಕೆ ಪ್ರವಾದಿಯಾದ ಎಲಿಯೇಜರನ್ನು ಹೇಳ್ತಾನೆ, 2 ಪೂರ್ವಕಾಲ ವೃತ್ತಾಂತ 20:37 ಎಲಿಯೇಜರನು ಯೆಹೋಷಾಫಾಟನಿಗೆ ವಿರೋಧವಾಗಿ, ನೀನು ಅಹಜ್ಯನೊಡನೆ ಒಡಂಬಡಿಕೆ ಮಾಡಿಕೊಂಡಿದ್ದರಿಂದ ಯೆಹೋವನು ನಿನ್ನ ಕೆಲಸವನ್ನು ಹಾಳು ಮಾಡುವನು ಎಂದು ಪ್ರವಾದಿಸಿದನು. ಅಲ್ಲಿ ಹೇಳ್ತದೆ, ಬಂದು ಎಚ್ಚರಿಸ್ತಾನೆ ಎಲಿಯೇಜರ್ನು, ನೋಡಪ್ಪ, ನೋ, ಬೇಡ, ಅವನೊಟ್ಟಿಗೆ, ಅವನು ಕೆಟ್ಟವನು, ಅವನೊಟ್ಟಿಗೆ ಬಿಸ್ನೆಸ್ ಡೀಲಿಂಗ್ ಇಟ್ಕೊಳ್ಬೇಡ ಅಂತ ಹೇಳಿದ್ರು. ಚೆನ್ನಾಗಿರುತ್ತೆ, ಲಾಭ ಬರುತ್ತೆ ಅಂತ ಹೇಳಿ ಬಿಸ್ನೆಸ್ ಡೀಲಿಂಗ್ ಮಾಡಿಕೊಂಡು ಹಡಗುಗಳು ಆವಾಗಲೇ, ಆ ಕಾಲದಲ್ಲೇ ನೋಡ್ರಿ, ಆ ಕಾಲದಲ್ಲೇ ಪೂರ್ವಕಾಲ ವೃತ್ತ ಅಂತ ಟೈಮಲ್ಲೇ. ಆದರೆ ಹೇಳಿದ ಎಲಿಯೇಜರ್ನ ಹೇಳಿದ, ನೋ, ಬೇಡ. ಆದರೆ ನಂತರ ಏನಾಯಿತು ಅಲ್ಲಿ ನೋಡ್ತೇವೆ. ಅದೇ 37ನೇ ವಚನದ ಕೊನೆ ಭಾಗದಲ್ಲಿ, ಆ ಹಡಗುಗಳು ಒಡೆದು ಹೋಗಿದ್ದರಿಂದ ತಾರ್ಷೀಷಿಗೆ ಹೊರಡಲೇ ಇಲ್ಲ. ಹಡಗುಗಳು ಒಡೆದೋದ್ವು, ಬಿಸ್ನೆಸ್ ಡೀಲ್ ನಷ್ಟ ಆಗೋಯ್ತು.
ಸಂಬಂಧ ಕೆಟ್ಟೋಯ್ತು. ಕೆಲವು ಸಾರಿ ನೋಡಿ, ಲಾಭ ಬಂದರೆ ಎತ್ಕೊಳ್ಳೋಕೆ ರೆಡಿ ಇರ್ತಾರೆ, ನಷ್ಟ ಬಂದರೆ ನಮ್ಮ ಮೇಲೆ ಹಾಕಕ್ಕೆ ರೆಡಿ ಇರ್ತಾರೆ ಅಲ್ವಾ? ಲಾಭ ಬಂದರೆ ನೀವು ಸಕ್ಸಸ್ಫುಲ್ ಆಗಿದೆಯಾ, ಅದರ ಕ್ರೆಡಿಟ್ ನನಗೆ ಬೇಕು. ಅದೇ ಸೋತು ಹೋದೆ ಅಂತ ತಿಳ್ಕೊಳ್ಳಿ, ಎಲ್ಲ ಅವ್ರದ್ದೇ ತೀರ್ಮಾನ, ಅವರೇ ಎಲ್ಲ ಇದಕ್ಕೆ ಕಾರಣ ಅಂದುಬಿಡ್ತಾರೆ. ನಿಮ್ಮಲ್ಲಿ ಎಷ್ಟು ಜನ ಆ ರೀತಿಯಾಗಿ ಆಗಿಲ್ಲವಲ್ಲ? ನಿಮ್ಮ ಮೇಲೆ ಹಾಕ್ಕೊಂಡು ಬಿಟ್ಟಿದ್ದೀರಾ. ಶ್ಯೂರಿಟಿ ಹಾಕೋಕ್ಕೆ ಹೋಗಿ, ಸಹಾಯ ಮಾಡೋಕ್ಕೆ ಹೋಗಿ, ಅಯ್ಯೋ ಪಾಪ ಅಂತ ಹೇಳೋಕ್ಕೆ ಹೋಗಿ ನೀವೆಷ್ಟು ಜನರು ನಿಮ್ಮ ಮೇಲೆ ಹಾಕ್ಕೊಂಡಿದ್ದೀರಲ್ವ? ಆ ರೀತಿಯಾಗಿ ಆಗಿಬಿಡುತ್ತದೆ. ಈಗ ಹಡಗುಗಳನ್ನು ಇದು ಮಾಡಿದಾಗ ಆ ರೀತಿಯಾಗಿ ಆಯಿತು. ನನ್ನ ಪ್ರಿಯ ಜನವೇ, ಇನ್ನೊಂದು ಉದಾಹರಣೆ ಇಲ್ಲಿ ಹೇಳ್ತದೆ, ದೊಡ್ಡ ಒಂದು ಉದಾಹರಣೆ, ರೆಹೋಬಾಮನ ಉದಾಹರಣೆ ಒಂದಿದೆ ಮೊದಲ ಅರಸರುಗಳ ಗ್ರಂಥದಲ್ಲಿ. ಅದಕ್ಕೆ ಟೈಮ್ ಇಲ್ಲ. ಅಲ್ಲಿ ಹೇಳ್ತದೆ, ರೆಹೋಬಾಮನು ಕೂಡ ವಾಕ್ಯವನ್ನು ಜಸ್ಟ್ ಓದ್ತೇನೆ, 12:6 ಅರಸನಾದ ರೆಹೋಬಾಮನು ತನ್ನ ತಂದೆಯಾದ ಸೊಲೊಮೋನನ ಕಾಲದಲ್ಲಿ ಮಂತ್ರಿಗಳಾಗಿದ್ದ ಹಿರಿಯರನ್ನು ಕೂಡಿಸಿ ತಾನು ಜನರಿಗೆ ಕೊಡತಕ್ಕ ಉತ್ತರದ ವಿಷಯದಲ್ಲಿ ಅವರ ಆಲೋಚನೆಯನ್ನು ಕೇಳಿದನು. ಅವರು ಅವನಿಗೆ, ನೀನು ಇವತ್ತು ಈ ಜನರ ಮಾತನ್ನು ಕೇಳಿ ಅವರಿಗೆ ಒಳಗಾಗಿ ಒಳ್ಳೆಯ ಉತ್ತರ ಕೊಡುವುದಾದರೆ ಅವರು ಯಾವಾಗಲೂ ನಿನಗೆ ಒಳಗಾಗಿರುವರು ಅಂದರು. ಆದರೆ ಅವನು ಹಿರಿಯರ ಆಲೋಚನೆಯನ್ನು ನಿರಾಕರಿಸಿ ತನ್ನ ಸಂಗಡ ಬೆಳೆದು ತನ್ನ ಮಂತ್ರಿಗಳಾದ ಯವನಸ್ಥರನ್ನು ಕರೆಸಿ ತನ್ನ ತಂದೆಯು ಹೇರಿದ ನೊಗವನ್ನು ಹಗುರ ಮಾಡಬೇಕೆಂದು ಬೇಡಿಕೊಳ್ಳುವ ಈ ಜನರಿಗೆ ಯಾವ ಉತ್ತರ ಕೊಡತಕ್ಕದ್ದು? ಈ ಉದಾಹರಣೆಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ, ತುಂಬ ಇದೆ ವಿಷಯ. ಏನಂದರೆ ಅವನು ಕೇಳ್ತಾನೆ, ರೆಹೋಬಾಮನು, ಈ ಹಿರಿಯರಿದ್ದಾರಲ್ವ, ನಮ್ಮ ಅಪ್ಪನಿಗೆ ಸಲಹೆ ಕೊಡುವಂಥವರು ಏನೋ ಒಂಥರ ಕೊಡ್ತಾರೆ, ನೀವು ಹೇಳ್ರಪ್ಪ. ಈ ಕಾಲದಲ್ಲಿ ಹಿರಿಯರ ಮಾತುಗಳಿಗೆ ಮರ್ಯಾದೆ ಇಲ್ಲ. ನಿಮಗೇನು ಅರ್ಥ ಆಗಲ್ಲ, ಸುಮ್ಮನೆ ಇರಜ್ಜಿ, ಸುಮ್ಮನೆ ಇರಪ್ಪ, ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ಇರಿ. AI ಟೆಕ್ನಾಲಜಿ, ಮೊಬೈಲು ಯೂಸ್ ಮಾಡೋದು ನಿಮಗೆಲ್ಲ ಗೊತ್ತಾಗಲ್ಲ. ಆದರೆ ಇವರೇ ಫ್ರೆಂಡ್ಸ್ ಮಾತಾಡಿಕೊಂಡು ಏನೇನೋ ಡೀಲಿಂಗ್ಸ್ ಮಾಡ್ತಾರೆ. ಹಾಗೆ ರೆಹೋಬಾಮನು ಹಿರಿಯರಾದಂಥ ಮಂತ್ರಿಗಳನ್ನು ಬಿಟ್ಬಿಟ್ಟು ಕಿರಿಯರಾದ ಯವನಸ್ಥರಾದವರ ಸಲಹೆಗಳನ್ನು ಕೇಳಿಬಿಡ್ತಾನೆ, ಹಾಳಾಗ್ತಾನೆ. ನನ್ನ ಪ್ರಿಯ ದೇವಜನವೇ, ಕೆಲವು ಸಾರಿ ಹಿರಿಯ ದೇವಭಕ್ತರು, ಅನುಭವಸ್ಥರು ಕೆಲವು ಸಾರಿ ಏನು ಮಾಡ್ತಾರೆ ಗೊತ್ತಿಲ್ಲ, ಅದು ಏನು ಯಾರ್ದೋ ಮಾತುಗಳನ್ನು ಕೇಳಿಸ್ಕೊಳ್ತಾರೆ. ಯಾರೋ ಒಂದೆರಡು ಸಾರಿ ಪ್ರವಾದನೆ ಹೇಳಿಬಿಟ್ಟಿರ್ತಾರೆ ನಿಮಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂಥೇಳಿ. ಪದೇ ಅವ್ರ ಹತ್ರ ಹೋಗಿ ಕೇಳೋದು. ಪ್ರಿಯದೇಶನು ಎಲ್ಲ ಟೈಮು ಆ ರೀತಿಯಾಗಿ ಏನು ಉನ್ನತಿಗೆ, ಆಶೀರ್ವಾದಕ್ಕೆ ಅವ್ರು ಹೇಳುವಂಥ ನಯವಾದಂಥ ಏನು ಹೇಳ್ತಾರೆ, ರುಚಿಯಾದಂಥ ಜೇನಿನ ಮಾತುಗಳಿಗೆ ಮರಳಾಗಕ್ಕೆ ಹೋಗಬೇಡಿ. ದೇವರ ವಾಕ್ಯ ಎಚ್ಚರಿಕೆಯಿಂದ ಕೂಡಿದ ಆಶೀರ್ವಾದವೇ ಹೊರತು ಸುಮ್ಮನೆ ನಿಮ್ಮನ್ನು ಉನ್ನತಿಗೆ ತರುವ ಆಶೀರ್ವಾದ ದೇವರಿಂದ ಬರಲ್ಲ. ನೀವೇನು ಮಾಡಬೇಡ್ರಿ, ನಿಮಗೆ ಹಂಗಾಗೋಗುತ್ತೆ ಹಿಂಗಾಗೋಗುತ್ತೆ, ನನಗೆ ಹಿಂಗೆ ಕೊಟ್ಟರೆ ಹಿಂಗಾಗೋಗುತ್ತೆ ಅನ್ನುವಂಥ ಸೇವಕರು ಪ್ರವಾದಿಗಳಿಗೆ ತುಂಬ ಜನ ಇದ್ದಾರೆ. ತುಂಬ ಎಚ್ಚರವಾಗಿರ್ರಿ. ದೇವರು ವಾಕ್ಯ ಹೇಳುತ್ತದೆ, ಸ್ನೇಹಿತರು ನಿನ್ನನ್ನು ಎಲ್ಲಿ ಕರೆದೊಯ್ಯುತ್ತಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ನನ್ನ ಪ್ರಿಯ ದೇವಜನರೇ, ಒಳ್ಳೆಯ ಸ್ನೇಹಿತರು ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸ್ತಾರೆ. ಕೆಟ್ಟ ಸ್ನೇಹಿತರು, ಹೌದು, ಕೆಲವು ಸಾರಿ ಒಂದು ಮಾತು ಹೇಳ್ತದೆ, ನಿಜವಾದ ಸ್ನೇಹಿತನು ನಿನ್ನ ತಪ್ಪಿಗೆ ಚಪ್ಪಾಳೆ ತಟ್ಟೋದಿಲ್ಲ. ನಿಜವಾದ ಸ್ನೇಹಿತನು ನಿನ್ನ ತಪ್ಪಿಗೆ ಚಪ್ಪಾಳೆ ತಟ್ಟೋದಿಲ್ಲ. ಕೆಲವು ಸ್ನೇಹಿತರು ಹೆಂಗೆ ಗೊತ್ತಾ, ನೀನು ತಪ್ಪು ಮಾಡಿದ್ರು ಕೂಡ, ಏನು ಚೆನ್ನಾಗಿ ಸಿಗರೆಟ್ ಸೇರ್ತೀಯಪ್ಪ, ನನಗೆ ಯಾರೋ ಹೇಳ್ತಾಯಿದ್ರು, ಹೊಗೆ ಬಿಡುವಾಗಲೇ ಸುರುಳಿ ಬಿಡ್ತಾರಂತೆ. ಆವಾಗ ಫ್ರೆಂಡ್ಸ್ ಹೇಳೋದು, ಎಲ್ಲಿ ಕಲ್ತೋ ಇದು, ಮೂಗಲ್ ಬಿಡ್ತೀಯಂತೆ, ಸುರುಳಿ ಬಿಡ್ತೀಯಂತೆ, ಒಳಗಡೆ ಇಟ್ಕೊತೀಯಂತೆ, ಅಂದರೆ ಉಬ್ಬಿಸೋದವ್ರನ್ನ ಕುಡಿಯೋದ್ರಲ್ಲಿ. ನಿಲ್ಲಿಸದೆ ಬಾಟ್ಲ್ ಎತ್ತಾನಂತಪ್ಪ ಇವನು ಅನ್ನುವಂಥದ್ದು. ಇನ್ನು ಕೆಲವು ಕಾರ್ಯಗಳಿದ್ದಾವೆ, ಅವನು ನೋಡಪ್ಪ ಹಿಂಗೆ ಉಬ್ಬಿಸ್ಬಿಟ್ಟು ಕೆಡಿಸ್ಬಿಡ್ತಾರೆ ದೇವಜನವೇ. ಆದ್ದರಿಂದ ನಮ್ಮ ಮಕ್ಕಳು ಬಹಳ ನಮ್ಮ ಕಣ್ಗಾವಲಲ್ಲಿರಬೇಕು. ಈಗಿನ ಕಾಲದ ಕೆಟ್ಟತನ ಹೇಗಿದೆ ಅಂದರೆ ಹೇಳೋಕ್ಕಾಗಲ್ಲ ಪ್ರಿಯ ದೇವಜನವೇ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ನಾವು ಎಚ್ಚರವಾಗಿರಬೇಕು. ಯೇಸು ನಿನ್ನ ಅತ್ಯುತ್ತಮ ಸ್ನೇಹಿತನಾಗಿದ್ದಾನೆ. ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿನ್ನ ಸ್ನೇಹಿತನು ಎಂಬುದಾಗಿ. ಹೌದು, ಯಾರಿಗೆ ಯೇಸು ಸ್ವಾಮಿ ಸ್ನೇಹಿತರಾಗಿರುತ್ತಾರೋ ಅವರೆಂದಿಗೂ ಕೆಟ್ಟತನಕ್ಕೆ ಹೋಗುವುದಕ್ಕೆ ಆಸ್ಪದವೇ ಇಲ್ಲ. ಸೈತಾನನ, ದುಷ್ಟನ, ದೇವರ ನಿನ್ನ ಜೊತೆಗಾರನು. ಯಾರ ಸದಾಚಾರ ಮಾಡುತ್ತಿ, ಯಾರ ಸಹವಾಸ ಮಾಡುತ್ತಿ, ಈ ಲೋಕದ ಆಶೆಗಳಿಗೋಸ್ಕರ ಅಲ್ಪವಾದ, ಕಾಲ್ಪನಿಕವಾದ,
ಶರೀರಿಚ್ಛೆಗಳಿಗೆ ಅನುಗುಣವಾದಂಥ ಆಕರ್ಷಣೆಗಳನ್ನು ನಾವು ಮಾಡಬಾರ್ದು. ಬದಲಾಗಿ ದೇವರೇ, ನಿನ್ನ ಚಿತ್ತವನ್ನು, ನಿನ್ನ ಇಷ್ಟವನ್ನು ನೆರವೇರಿಸುವುದಕ್ಕೆ ನನಗೆ ಸಹಾಯ ಮಾಡು ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿರಬೇಕು. ದೇವರು ತಾನೇ ನಿಮಗೂ ನಿಮ್ಮ ಮಕ್ಕಳಿಗೂ ಆ ರೀತಿ ಸಹಾಯ ಮಾಡಲಿ. ಬಿಸ್ನೆಸ್ಸಲ್ಲಾಗಲಿ, ಜಾಬಲ್ಲಾಗಲಿ, ಎಜುಕೇಷನಲ್ಲಾಗಲಿ ಯಾವುದೇ ಕೃತ್ಯಗಳಲ್ಲಿ ಇಚ್ಚೋಡಾಗಬಾರದು. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಆ ರೀತಿ ಆಗದೆ ನೀವು ನಿಮ್ಮ ಕುಟುಂಬಗಳು ದೈವಿಕವಾಗಿರುವಂತೆ, ನೋಹನ ಕುಟುಂಬದ ರೀತಿಯಲ್ಲಿ ಇರುವಂತೆ, ಎಲ್ಲರೂ ಒಟ್ಟಾಗಿರುವಂತೆ, ಯೋಬನ ಕುಟುಂಬದಂತೆ ನಿಮ್ಮ ಕುಟುಂಬವೇ ಇರಲಿ. ಪ್ರಾರ್ಥಿಸೋಣ. ಪರಲೋಕದ ಅರಸನೇ, ಪರಿಶುದ್ಧನಾದ ದೇವರೇ, ಈ ದಿನಕ್ಕಾಗಿ ನಿನಗೆ ವಂದನೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಹೋ ದೇವರೇ, ಹೌದು, ಎಲ್ಲ ಒಳ್ಳೆಯ ಸುಂದರವಾದ ಆಲೋಚನೆಗಳಿಂದ ನಮ್ಮೊಟ್ಟಿಗೆ ನೀನು ಮಾತನಾಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನೀವು ಒಳ್ಳೆಯವನಾದ ಕರ್ತನು, ಪರಿಶುದ್ಧನಾದ ದೇವರು. ಓ ದೇವರೇ ಅಪ್ಪ, ನಮ್ಮ ಮಕ್ಕಳು, ನಮ್ಮ ಮನೆಯವರು ಕೆಲಸಕ್ಕೆ ಹೋಗುವಾಗ, ಬಿಸ್ನೆಸ್ಗೆ ಹೋಗುವಾಗ, ದೇವರು ತೋಟದ ಕೆಲಸಕ್ಕೆ ಹೋಗುವಾಗ, ಕೂಲಿ ಕೆಲಸಕ್ಕೆ ಹೋಗುವಾಗ, ಅವು ಗಾಡಿಗಳು ಚಾಲನೆ ಮಾಡೋಕ್ಕೆ ಹೋಗುವಾಗ, ವಿದೇಶಗಳಿಗೆ ಹೋಗುವಾಗ, ಸಿಟಿಗಳಿಗೆ ಹೋಗುವಾಗ, ಯಾರು ಯಾವ ಕೆಟ್ಟತನದ ಮೇಲೆ ಕಣ್ಣಿಡದ ಹಾಗೆ ನೀನು ಕರ್ತನೇ ಕಾರ್ಯ ಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನೀವು ಅದ್ಭುತ ಮಾಡಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಆಶ್ಚರ್ಯಗಳನ್ನು ಮಾಡಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಅತಿಶಯವಾದ ಕಾರ್ಯಗಳನ್ನು ನೀವು ಮಾಡಬೇಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಸ್ತೋತ್ರ. ಈ ನಮ್ಮ ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಯಾರೆಲ್ಲ ಇವತ್ತು ಹೌದಪ್ಪ, ನನ್ನ ಮನೆಯವರು ಕೆಟ್ಟಿದ್ದಾರೆ, ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ, ಓ ಕರ್ತನೆ, ಕೋಪಕ್ಕೆ, ದ್ವೇಷಕ್ಕೆ, ಅಸೂಯೆಗೆ, ಕೆಟ್ಟತನಕ್ಕೆ, ಕೆಟ್ಟ ಸಂಬಂಧಗಳಿಗೆ ಅವರು ಒಳಗಾಗಿದ್ದಾರೆ, ಅವರನ್ನು ಬಿಡಿಸು, ಆ ಸಂಬಂಧವನ್ನು ಮುರಿ, ಅವರ ಕೆಟ್ಟತನವನ್ನು ಮುರಿ ಎಂದು ಪ್ರಾರ್ಥಿಸ್ತಾ ಇದ್ದಾರೋ, ಇವರ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ನೀನು ತಾಯಿಯ ಮೊರೆಯನ್ನು ಆಲಿಸಿ, ಓ ಅವರ ದುಷ್ಟ ಸಹವಾಸವನ್ನು ಬಿಡಿಸು ಯೇಸುವಿನ ನಾಮದಲ್ಲಿ. ಈ ಪ್ರಾರ್ಥನೆಯನ್ನು ಕೇಳಿದ ಕರ್ತನೆ, ಇವರ ಜೀವಿತಗಳಲ್ಲಿ ದೊಡ್ಡ ಕಾರ್ಯ ಮಾಡಿರಿ. ಇನ್ನು ಮುಂದೆ ನಮ್ಮ ಮಕ್ಕಳು ಸದಾಚಾರಿಗಳಾಗಿ, ಪರಿಶುದ್ಧರಾಗಿ, ಸತ್ಯದೇವರನ್ನು ಅನುಸರಿಸುವವರಾಗಿ, ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಮುಂದಕ್ಕೆ ಹೋಗುವುದಕ್ಕೆ ಸಹಾಯ ಮಾಡಿರಿ. ತಿಮೋತಿಯನಂಥ ಒಳ್ಳೆಯ ಬುದ್ಧಿಯನ್ನು, ಒಳ್ಳೆಯ ಪೇರೆಂಟ್ಸನ್ನು ನೀವು ದಯಪಾಲಿಸಿ ಕೊಡ್ರಿಯಪ್ಪ. ಇವರ ತಂದೆ ತಾಯಿ ಕೆಟ್ಟವರಾಗಿದ್ದರೆ ಸರಿಪಡಿಸಿರಿ, ಮಕ್ಕಳು ಕೆಟ್ಟವರಾಗಿದ್ದರೆ ಸರಿಪಡಿಸಿರಿ, ಸಭೆಗಳಲ್ಲಿರುವ ಯವನಸ್ಥರನ್ನು ತಿದ್ದಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಯೇಸು ನಾಮದಲ್ಲಿ ಮೊರೆಯನ್ನು ಆಲಿಸಪ್ಪ. ಸದುತ್ತರವನ್ನು ದಯಪಾಲಿಸಿ ಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತ ಈ ಮೊರೆಯನ್ನು ನೀವು ಆಲಿಸಿದ್ದೀರಾ, ಸದುತ್ತರವನ್ನು ಕೊಟ್ಟೇ ಕೊಡುತ್ತೀರಾ ಮತ್ತು ಇವರ ವೈಯಕ್ತಿಕವಾದಂಥ ಅಗತ್ಯಗಳನ್ನು ಪೂರೈಸಿ ಆಶೀರ್ವದಿಸಬೇಕಾಗಿ ನಿನ್ನ ಕರುಣೆಯ ಕರಕೆಯನ್ನು ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಆರೋಗ್ಯ ಕೊಡು, ಸಮಾಧಾನ ಕೊಡು, ಆಶೀರ್ವಾದ ಕೊಡು, ಇವರ ಅಗತ್ಯಗಳನ್ನು ಪೂರೈಸು, ಒದಗಿಸು, ಕೊರತೆಗಳನ್ನು ನೀಗಿಸು ಎಂಬುದಾಗಿ, ಸಮಾಧಾನ ಶಾಂತಿಯನ್ನು ಕೊಟ್ಟು ನಡೆಸುತ್ತೀರಿ ಎಂಬುದಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ವಾಕ್ಯವು ಸ್ವಲ್ಪ ಉದ್ದವಾಗಿದ್ದರೂ ನೀವು ಕೇಳಿಸಿಕೊಳ್ತಾ ಇದ್ದೀರಾ. ನಾನು ಪ್ರಾರ್ಥಿಸ್ತೇನೆ, ದೇವರ ಆತ್ಮನು ನಿಮ್ಮೊಟ್ಟಿಗೆ ಕಾರ್ಯ ಮಾಡಿದ್ದಾನಂತ. ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ, ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.